Hi guys, welcome back to my YouTube channel. ನಾನು ನಿಮ್ಮ ಹರ್ಷಿತಾ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಗೈಸ್, ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ನಮ್ಮ ಊರಲ್ಲಿ ಇರೋ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತ ಅಂದರೆ ಇಲ್ಲಿ ಊರ ಹಬ್ಬ ನಡೀತಾ ಇದೆ, ಅಂದರೆ ಮುಳುಗ್ತರ ಜಾತ್ರೆ ನಡೀತಿದೆಯಲ್ಲ. ಸೊ ನಮ್ಮೂರಲ್ಲಿ ಹಬ್ಬ ಕೂಡ ಮಾಡ್ತೀವಿ. ಸೊ ಹಬ್ಬದಲ್ಲಿ ಏನಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮೇಕೆ ಎಲ್ಲ ಕಟ್ ಮಾಡ್ತಾರೆ. ಆ್ಯಂಡ್ ಒಂದು ವಾರದಿಂದ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಎಲ್ಲರೂ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಫ್ಯಾಮಿಲೀಸ್ ಎಲ್ಲ ಇನ್ವೈಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಬಂದಿದ್ದೀನಿ. ಪ್ಲಸ್ ಏನು ಗೊತ್ತಾ ಗೈಸ್, ಈ ಮುಡ್ತಾರೆ ಜಾತ್ರೆ ನಡೀತಾ ಇದ್ರು ನಾವು ದೇವರಿಗೆ ಎಡೆ ಕೊಡೋದು ಬಂದು ಚೌಡೇಶ್ವರಿ ದೇವರಿಗೆ. ಸೊ ಎಲ್ಲರೂ ಮೇಕೆ ಎಲ್ಲ ತೊಗೊಂಡು ಒಂದು ಕಡೆ ಹೋಗಿ ಅದನ್ನ ಕಟ್ ಮಾಡಿ ಅದರಿಂದ ಎಡೆ ಮಾಡಿ ಅದಾದಮೇಲೆ ಬೇರೆ ಕಡೆಗೆ ತೊಗೊಂಡೋಗಿ ಎಡೆ ಇಡ್ತಾರೆ. ಸೊ ಈ ಥರ ಇರುತ್ತೆ ಹಬ್ಬ. ಸೊ ಇನ್ನೊಂದು ಏನಂತ ಅಂದರೆ, ಈ ಹಬ್ಬ ನಾವು ಮಾಡ್ತಾ ಇಲ್ಲ ಈ ವರ್ಷ. ಸೊ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಮಾಡ್ತಿದ್ದಾರೆ. ಸೊ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಬಂದು ಆ್ಯಂಡ್ ನಮ್ಮ ಮನೇಲೂ ಪೂಜೆ ಗೀಜೆ ಎಲ್ಲ ಮಾಡೋಣ ಅಂತ ನಾನಿವಾಗ ಬಂದಿದ್ದೀನಿ. ಸೊ ಗೈಸ್, ಇವತ್ತು ಎಲ್ಲ ಹಬ್ಬದ ವಾತಾವರಣ ಸೂಪರಾಗಿ ನಡೀತಿದೆ. ಆ್ಯಂಡ್ ಈಗ ನಾನು ಬಂದೆ, ಇವಾಗ ತಾನೇ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ನಾನು ಬಂದು. ಸೊ ಏನಂತ ಅಂದರೆ, ಈ ಹಬ್ಬ ನಾವು ಮಾಡ್ತಾ ಇಲ್ಲ, ನಾವೊಂದು 4 ವರ್ಷದಿಂದ ಮಾಡಿಲ್ಲ ಗೈಸ್. ಅಂದರೆ ಈ ಹಬ್ಬ 2 ವರ್ಷಕ್ಕೆ ಒಂದ್ಸಲಿ ಬರುತ್ತೆ. ಸೊ 4 ವರ್ಷದಿಂದ ಏನಕ್ಕೆ ಮಾಡಿಲ್ಲ ನಾವು ಅಂತಂದರೆ, ಫಸ್ಟು 2 ಇಯರ್ಸ್ ಬ್ಯಾಕು ಅಂದರೆ ನಮ್ಮ ಶಿಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಮಾಡಿರಲಿಲ್ಲ. ಅವಾಗ ಆಗ್ತಾಯಿತ್ತು ಡೇಟು ಅಂತ ಹೇಳಿ. ಸೊ ಈ ವರ್ಷ ನಮ್ಮ ಒಂದು ಈ ಥರ ಆಯ್ತಲ್ಲ ಅಂದ್ಬಿಟ್ಟು ನಾವು ಮಾಡಿಲ್ಲ. ಸೊ ನಾವು ಮಾಡ್ಬೋದಾಗಿತ್ತು, ಬಟ್ ಸ್ಟಿಲ್ ನಮಗೆ ಮಾಡೋದು ಬೇಡ ಅಂತ ನಾವು ಡಿಸೈಡ್ ಮಾಡಿಲ್ಲ. ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಈ ವರ್ಷ ಈ ಹಬ್ಬಕ್ಕೋಸ್ಕರನೇ ನಮ್ಮ ಭಾವ ಕಾಯ್ತಾಯಿದ್ರು ಇನ್ ದ ಸೆನ್ಸ್, ಅವ್ರಿಗೆ ಈ ಹಬ್ಬ ಮಾಡೋದೆಲ್ಲ ಇಷ್ಟ ಆಯಿತು. ಸೊ ನಮ್ಮಮ್ಮನ ಅವಾಗವಾಗ ಕೇಳೋರು, ಶಿಲ್ಪನು ನಮ್ಮಮ್ಮನು. ಸೊ ಯಾವಾಗ ಮಾಡ್ತೀರಾ ಆಂಟಿ ಈ ಹಬ್ಬ, ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಬರ್ತೀನಿ, ನಾವೆಲ್ಲರೂ ಬರ್ತೀವಿ ಆಂಟಿ ಅಂತ ಎಲ್ಲ ಮಾಡೋರು ಗೈಸ್. ಅದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ಯಾಕಂತಂದರೆ ಅವ್ರು ಜಾಸ್ತಿ ಅಂದರೆ ನಮ್ಮೂರಿಗೆ ಅಷ್ಟು ಜಾಸ್ತಿ ಬರ್ತಿರ್ಲಿಲ್ಲ, ಬಂದ್ರೂ ಒಂಥರ ಚೆನ್ನಾಗಿರ್ತಿತ್ತು. ಸೊ ಅವರು ಈ ಹಬ್ಬನ ತುಂಬ ಕೇಳ್ತಿದ್ರು. ಅವ್ರಿಗೆ ಈ ಥರ ಆಗೋದು 1 ವಾರ ಅಂತಲೂ ನಾವು ಅಮ್ಮನ ಹತ್ರ ಮಾತಾಡಿದ್ರಿ, ಯಾವಾಗ ಆಂಟಿ ಮಾಡೋದು ಹಬ್ಬನ, ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಬರ್ತೀನಿ ಅಂತ ಎಲ್ಲನೂ ಮಾತಾಡಿದರು. ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಏನಂತಂದರೆ, ಲೈಫು ಮುಂದಕ್ಕೆ ಹೋಗಲೇಬೇಕು. ಸೊ ಅವ್ರು ಯಾವಾಗಲೂ ನಮ್ಮ ಜೊತೆಲೇ ಇರ್ತಾರೆ ಅಂತ ನಾನು ನಂಬಿದ್ದೀನಿ, ಆ್ಯಂಡ್ ಇದ್ದಾರೆ ಕೂಡ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ಲಡ್ಡುಗೆ ಅವರು ಖುಷಿಯಿಂದ ಇರೋ ಥರನೇ ಮಾಡಲಿ ಅಂತ ನಾನು ಕೇಳಿಕೊಂಡು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತೀನಿ. ಸೊ ಬನ್ನಿ ಗೈಸ್, ಆಗಿದ್ರೆ ತಡ ಮಾಡೋದು ಬೇಡ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಇಲ್ಲಿ ನೋಡಿ, ಎಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೇನ. ಸೊ ಎಲ್ಲ ಪೂರ್ತಿ ಕ್ಲೀನ್ ಆಗಿದ್ದೀನಿ. ಏನಂದರೆ ದೇವ್ರ ಮನೆದೊಂದು ಕ್ಲೀನ್ ಮಾಡಿಬಿಟ್ಟು ಸೊ ರೆಡಿ ಆಗಬೇಕು ಗೈಸ್ ಇವಾಗ. ಯಾಕಂತ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬೇಗ ರೆಡಿ ಆಗ್ತಾರೆ. ಸೊ ನಾವೇನು ಈ ಸತಿ ಹಬ್ಬ ಮಾಡದೇ ಇರೋ ಕಾರಣ ನಮ್ಮದೇನಿಲ್ಲ, ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಜೊತೆಲಿ ಹೋಗಿರೋದು ಅಷ್ಟೇ. ಸೊ ಬನ್ನಿ, ಹಾಕಿದ್ರೆ ಇವಾಗ ತಡ ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಇಲ್ಲಿ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಇಲ್ಲಿ ನೋಡಿ ಗೈಸ್, ನಮ್ಮ ಊರಲ್ಲ ಸಾರಿ ನಮ್ಮ ರೋಡಿಗೆಲ್ಲ ಪೂರ್ತಿ ಲೈಟ್ಸ್ ಹಾಕಿದ್ದಾರೆ ನೋಡಿ. ಎಲ್ಲ ಗೈಸ್ ಇವಾಗ ಹೊಸ್ತೀರ್ ತರಕ್ ಬಂದಿದ್ದಾರೆ, ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲ ಹೆಂಗಸ್ರು ಬಂದಿದ್ದಾರೆ ನೋಡಿ. ಮನೆ ಪೂಜೆ ಸಾಮಾನು ಹಿಡ್ಕೊಳಕ್ ಬಂದಿರೋರು. ಗುಂಡ ರೆಡಿ ಆಗ್ಬಿಟ್ಟು ಪಂಚೆ ಬೇರೆ ಹಾಕೊಂಡಿದ್ಯಲ್ಲ. ಗುಂಡ ಪಂಚೆ ಯಾರ ಕಟ್ಟಿದ್ದು ಗೈಸ್? ಎಲ್ಲ ತೊಳ್ಕೊಳ್ತಾ ಇದ್ದಾರೆ ಬಿಂದಿಗೆಗಳು ಎಲ್ಲಾನು. ರೆಡಿ ಆದ್ಮೇಲೆ ಸಿಗುವ.
ಎಲ್ಲ ಪ್ರೊಸೀಜರ್ ಮರ್ತ್ಬಿಟ್ರೊಳೆ. ಅದಕ್ಕೆ ಪ್ರೊಸೀಜರ್ ಮರ್ತ್ಬಿಟ್ಟೆ. ಏನ್ ಗೈಸ್ ಎಲ್ಲ ನಮ್ಮ ರೋಡಲ್ಲಿರೋ ಹೆಂಗಸ್ರೆಲ್ಲ ಇಲ್ಲೇ ಅವ್ರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಓ ಇವಾಗ ಅಮ್ಮಂಗೆ ದೇವ್ರ ಬರ್ಬೋದು. ಇದ್ಯಾವ ಗಂಟೆ ಸೌಂಡ್ ಮಾಡೋ ಗಂಟೆ ಇಲ್ವಾ? ಎಡಿಟು ಚೆನ್ನಾಗಿ. ಇಲ್ಲಿ ನೋಡಿ ಈಗ ಬಂದ್ಬಿಟ್ಟು ಎಲ್ಲ ಅಡಿಗೆಗೆ ಹೆಲ್ಪ್ ಮಾಡ್ತಾವ್ರಿ. ಇಲ್ಲಿ ನೋಡಿ ಏನಮ್ಮ ಚಿಕ್ಕ ಪೀಸ್ ಕಂದಿದ್ನಂತ ಕಮ್ಮಿ ಏನ ಚಾರ್ಜರ ಚಿಕ್ಕ ನೀನ್ ಯಾವಾಗ ಇಸ್ಕೊಂಡಿದ್ದೆ? ಚಿಕ್ಕ ಬಂದಿದ್ದಾಗ ಇಸ್ಕೊಂಡು ಅವ್ರ ಕೈ ಎಲ್ಲ ಬಿಡಿಸ್ಕೊತಾ ಇದಾರೆ. ನೋಡಿ ನಮ್ ರೋಡ್ ಯಾವ ತರ ಕಾಣಿಸ್ತೈತೆ. ಫುಲ್ಲು ಲೈಟಿಂಗ್ಸ್, ಯಾರು ಇದ್ ಮಾಡ್ತಾವ್ರ ಬಿಟ್ಟಿದ್ರು. ನಾವ್ ಇಟ್ಕೊಂಡ್ರಿ ರಿಯೋ ಬೇರೆ ರಿಯಾ ಬೇರೆ. ದುಡ್ಡು ಕಾಸನ್ನ ರಿಯಾ ಅನ್ನೋದು ಬೇರೆ, ರಿಯೋ ಅನ್ನೋದು ಬೇರೆ. ರಿಯಾ ಅಂತಂದ್ರೆ ನಮ್ ರಿಯೋನು ಬಂದ್ಬಿಡುತ್ತವೆ. ರಿಯಾ ಬೇಡ, ರಿಷಿಕಾ ಚೆನ್ನಾಗದ ಹಿಡಿಯೋಣ ರಿಷಿಕಾ ಅಂತ. ಲಕ್ಷ್ಮೀ ದೇವಿ ಅಂತ ಅದ್ರ ಅರ್ಥ. ಅಪ್ಪ ನಮ್ ರಿಯೋ ಬಂದ್ಬಿಟ್ರೆ ರಿಯಾ ಅಂದ ತಕ್ಷಣ ಅದು ಲಕ್ಷ್ಮಿ. ಹಾ ಅದ್ ಗಂಡ್ ಲಕ್ಷ್ಮಿ. ಈಗ ಅಕ್ಕಿ ಯಾರ್ದು ಬೇಡ. ಆಯ್ತು ಗೈಸ್ ಎಲ್ಲ ಇವಾಗ ಮುಗಿಸಿ 12 ತಿಂಗಳಲ್ಲಿ ಮದುವೆ ಆದ. ಇಲ್ಲಿ ನೋಡಿ ಮಕ್ಳ ಹಂಗೆ ಕಾಲ್ ಎಡಿಸ್ತಿಲ್ಲ ಪಾಪ. ಹಬ್ಬಕ್ ಬಂದಲ್ಲ ಸೈಕಲ್ ನೋಡಿ ಆಸೆ ಆಗ್ಬಿಟ್ಟೈತಿ ನಿಮ್ಗೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಪಲವೇಕನೆ ನನ್ಗೆ ಹೇಳ್ಕೊಟ್ಟಿದ್ದು ದಲ್ವಡಿ ಚಂದ್ರನ್ ಅಂತ. ಅಲ್ಲಿ ನೋಡಿ ಹೆಂಗ್ ಓಡಿಸ್ತಾನೆ. ತಗೊಳ ಆಯ್ತು. ಸೊ ಗೈಸ್ ಇವಾಗೆಲ್ಲ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ದೇವರೆಲ್ಲ ತೊಗೊಂಬಂದು ಏನಂತ ಅಂದರೆ ನೆಕ್ಸ್ಟು ಏನು ಅಡುಗೆ ಎಲ್ಲ ಇವತ್ತು ಮಾಡ್ಕೊಳ್ತಾರೆ. ಮಾಡಿಕೊಂಡು ಇವತ್ತು 11 ಗಂಟೆಗೇನೋ ಮೇಕೆ ಎಲ್ಲ ಕಟ್ ಮಾಡ್ತಾರೆ. ಸೊ ಕಟ್ ಮಾಡಿಬಿಟ್ಟು ಕೊನೆಗೆ ಒಂದು 2 ಗಂಟೆ 3 ಗಂಟೆ ಅನ್ನೋ ಟೈಮಲ್ಲಿ ಒಂದು ಕೆರೆ ಇದೆ, ತೊಗೊಂಡು ಹೋಗ್ಬಿಟ್ಟು ಏನು ಮನೇಲಿ ಮಾಡಿರ್ತಾರಲ್ಲ ಎಡೆ ದೇವರಿಗೆ, ಸೊ ಅದನ್ನ ತೊಗೊಂಡೋಗಿ ಬರೀ ಗಂಡಸ್ರೇ ಹೋಗ್ತಾರೆ, ಯಾರು ಹೆಂಗಸ್ರು ಹೋಗಲ್ಲ. ಅದು ಯಾಕೆ ಅಂತ ನಮ್ಮ ಅಜ್ಜಿನ ನಾನು ಕೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಸೊ ಆಗಿಂದನೂ ಗಂಡಸ್ರೇ ಗೈಸ್ ಹೋಗೋದು. ಸೊ ಬನ್ನಿ ಇವಾಗ ನಾನು ರೆಡಿ ಆಗಿದ್ದು ಎಲ್ಲ ಮುಗೀತು. ಈಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಅಡುಗೆಗೆ ಹೆಲ್ಪ್ ಮಾಡಬೇಕು, ಅಲ್ಲಿ ಹೋಗೋಣ. ಇಲ್ಲಿ ನೋಡಿ ಲೈಟಿಂಗ್ಸ್ ನೋಡೋಕೆ ಮೈಸೂರಿಗೆ ಹೋಗೋದೇ ಬೇಡ, ನಮ್ಮ ರೋಡೇ ಆಗ್ಬಿಟ್ಟೈತಿ ಈಗ ಫುಲ್. ಗೈಸ್ ನೋಡಿ ಈಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದೀವಿ. ಅಲ್ಲಿ ಭಟ್ರು ಅಂಕಲ್ ಬಂದು ಎಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ. ನಾನು ಅಕ್ಕ ನಾನು ಅಪ್ಪ ಅಂಕಲ್ ಬಿಡಿಸ್ತಾ ಇದೀವಿ. ನತ್ತಿ ಮೇಲಂತೂ ಹೂವು ಅಂತ ಹಾಕೋದೋಡ. ಇವಾಗೆಲ್ಲ ಹೊರಟಿದ್ದೀವಿ. ಸೊ ಎಲ್ಲರೂ ಮೇಕೆಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಏನಂತಂದ್ರೆ ಕೆಳಗಡೆ ಇರುತ್ತೆ, ಅಂದ್ರೆ ಇನ್ನೊಂದು ಜಾಗ ಇರುತ್ತೆ, ಅಲ್ಲೇ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಒಂದೇ ಕಡೆ. ನೀವು ಬರಲ್ರಾ? ಮೇಕೆ ಕಟ್ ಮಾಡ್ತಾರಲ್ಲ ಅಲ್ಲಿಗೆ. ಮೇಕೆ ಮೇಕೆ
ಸೊ ಎಲ್ಲರೂ ಹೋಗಿದ್ದಾರೆ, ನಾವು ಹೋಗೋಕ್ಕೆ ರೆಡಿ ಆಗಿದ್ದೀವಿ, ಬನ್ನಿ ಹೋಗುವ, ತೋರಿಸ್ತೀನಿ ಹಂಗೆ ಅಂತ. ಬಟ್ ಅದೆಲ್ಲ ವಿಡಿಯೋ ಮಾಡೋದಿಲ್ಲ, ಜಸ್ಟ್ ಹೋಗೋದು ಮಾತ್ರ ತೋರಿಸ್ತೀನಿ. ಅಲ್ಲಿ ಮೇಕೆ ತಗೊಂಡು ಹೋಗ್ತಿದ್ರೆ ಇವ್ರು ನೋಡಿ ಬ್ಯಾನರ್ ಹೊಡಿಸ್ಬಿಟ್ಟು ಬ್ಯಾನರ್ ಕೊಡ್ತಾರೆ. ಏ ಕುಮಿ, ಅಲ್ಲಿ ದೊಡ್ಡಪ್ಪ ಕರಿತೈತೆ ನೋಡಿ. ನಮ್ಮ ಅಣ್ಣ ತಗೊಂಡು ಹೋಗ್ತಾವನೆ ಇದ್ರಲ್ಲಿ ಮೇಕೆನ ತಗೊಂಬರಕ್ಕೆ. ಆಮೇಲೆ ಗೈಸ್ ಇಲ್ಲಿ ನೋಡಿ, ಎಲ್ಲ ಮೇಕೆಗಳನ್ನ ವೆಯ್ಟ್ ಮಾಡ್ಕೊಂಡು ಕುಂತಿದ್ದಾರೆ. ಯಾಕಂತಂದ್ರೆ ಒಂದು ಮೇಕೆ ಒದರುತ್ತಾ ಇಲ್ವಂತೆ, ಅಂದ್ರೆ ಅಪ್ಪಣೆ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಂಡ್ ನಾವು ಕೂಡ ಇಲ್ಲಿ ಕೂತ್ಕೊಂಡಿದ್ದೀವಿ. ಇವ್ರು ಮಿಕ್ತವರೆಲ್ಲ ಇಲ್ಲಿದ್ದಾರೆ ನೋಡಿ. ಚಂದ್ರು ನೋಡಿ ಅಲ್ಲಿ, ಚಂದ್ರು ನೋಡಿ, ಚಂದ್ರು ಹೆಂಗೆ ಬಾಂಡಿ ಹಿಡ್ಕೊಂಡು ನಮ್ ಚಿಕ್ಕಪ್ಪ ಫುಲ್ ಬೇಜಾರ. ಇದು ಯಾರ್ದ ಮರಿ? ಇದು ಒದರುತ್ತಾ? ಇನ್ಯಾವ್ದು ಒದರ್ತಿಲ್ಲ. ಯಾರ್ದು ಯಾವ್ದು ಹೌದು ಬೆಲೆ ಒದರ್ತವ. ನೋಡಿ, ಈಗ ನಮ್ಮ ನಂಜುಂಡ್ ಚಿಕ್ಕಪ್ಪ ಅವ್ರ ಮರಿ ಒದರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಎಷ್ಟು ಒಂದ್ ಬಕೆಟ್ ನೀರ್ ಖಾಲಿ ಮಾಡಿದ್ದಾರೆ, ಆದ್ರೂ 2 ಮರಿ ಏನೋ ಒದರ್ಲಿಲ್ವಂತೆ. ಸೊ ಇವಾಗ ಅರ್ಚನನ್ ಕರ್ಸ್ತಿದ್ದಾರೆ. ಅರ್ಚನ ಬಂದು ಕೈ ಮುಗಿದ್ಮೇಲೆ ಒದರುತ್ತಾ ಏನೋ ನೋಡ್ಬೇಕು. ಸೊ ನೋಡೋಣ, ಅವ್ಳು ಬಂದಾದ್ಮೇಲೆ ಒದರುತ್ತಾ ಇಲ್ವಾ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಎಲ್ಲ ವೇಟ್ ಮಾಡ್ತಿದ್ದಾರೆ. ಇವಳು ಹೊಟ್ಟೆ ಹಸ್ತು ಸಾಕಾಗೈತಿ. ಹೊಟ್ಟಿಗೆ ಪಾಪ ಎಲ್ಲರೂ ಇಲ್ಲಿ ಕಾಯ್ಕೊಬಿಟ್ಟವ್ರೆ. ಪ್ಲಸ್ ಏನ್ ಗೊತ್ತಾಗೈಸ್, ಇದ್ರಲ್ಲಿ ಒಂದ್ ಮರಿ ಏನು ಒದರ್ಲಿಲ್ಲ ಅಂತ ಅಂದ್ರೂ ಯಾವ ಮರಿನೂ ಕಟ್ ಮಾಡಂಗಿಲ್ಲ ಇಲ್ಲಿ. ಸೊ ಆ ತರ ಇರೋದು ಪದ್ಧತಿ. ಸೊ ನೋಡೋಣ ಇವಾಗ ಏನಾಗುತ್ತೆ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಒದ್ರ ಬಿಟ್ಟೈತೆ, ಎಲ್ಲ ಕುಸಿಲ್ ಮಾಡ್ತಾರೆ.